ಇವತ್ತು ನಾವು ನೋಡೋಣ MS ವರ್ಡ್ ನಲ್ಲಿ ನಾವು ಆಟೋ ಶೇಪ್ ಗಳನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ ಅನ್ನ ಮಾಡಬಹುದು ಅಂತ. ಇನ್ಸರ್ಟ್ ಮೆನು, ಆಟೋ ಶೇಪ್ಸ್. ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಶೇಪ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಮಗೆ ಸೈಜ್ ಎಷ್ಟಿರಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಆರ್ಕ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೇನೆ ಈ ಶೇಪ್ ಅನ್ನ. ನಂತರ ಈ ರೀತಿಯಾಗಿ ರೋಟೇಟ್, ಈ ರೀತಿಯಾಗಿ ನಾವು ಕಪ್ಪನ್ನ ಡಿಸೈನ್ ಮಾಡುವ ರೀತಿ ನಾವಿಲ್ಲಿ ಆಟೋ ಶೇಪ್ ಇಂದ ಡಿಸೈನ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಾರ್ಮೆಟ್ ಮೆನು ಓಪನ್ ಆಗುತ್ತೆ. ಶೇಪ್ ಔಟ್ಲೈನ್, ನೋ ಔಟ್ಲೈನ್, ಔಟ್ಲೈನ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಸರ್ಕಲ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸರ್ಕಲ್ ಅನ್ನ ನಾವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಈ ರೀತಿಯಾಗಿ. ನಂತರ ಶೇಪ್ ಫಾರ್ಮೆಟ್, ಫಿಲ್ ಶೇಪ್, ವೈಟ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಸೈಜ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಶೇಪ್ ಔಟ್ಲೈನ್, ನೋ ಔಟ್ಲೈನ್, ಈ ರೀತಿಯಾಗಿ. ಈ ಆಟೋ ಶೇಪ್ ಗಳನ್ನ ನಾವೀಗ ಗ್ರೂಪ್ ಮಾಡಬೇಕು. ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್, ನಂತರ ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್ ಮಾಡ್ತಾ ಇದ್ದೀನಿ. ನಂತರ ಈ ಶೇಪ್ ಅನ್ನ ನಾವೀಗ ಡೂಪ್ಲಿಕೇಟ್ ಮಾಡಬೇಕು. ನಾವು ಕೀಬೋರ್ಡ್ ಇಂದ ಕಂಟ್ರೋಲ್ ಡಿ ಕೀಯನ್ನ ಪ್ರೆಸ್ ಮಾಡಬಹುದು, ಅಥವಾ ಕಂಟ್ರೋಲ್ ಸಿ ಕಾಪಿ, ಅಥವಾ ಕಂಟ್ರೋಲ್ ವಿ ಪೇಸ್ಟ್ ಸಹ ಮಾಡಬಹುದು. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್, ಅನ್ಗ್ರೂಪ್ ಮಾಡ್ತಾ ಇದ್ದೀನಿ. ಗ್ರೂಪ್, ಅನ್ಗ್ರೂಪ್, ನಂತರ ಸೆಲೆಕ್ಟ್, ಶೇಪ್ ಫಾರ್ಮೇಟ್, ಫಿಲ್ ಶೇಪ್. ಬೇರೆ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಫಿಲ್ ಶೇಪ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಆಟೋ ಶೇಪ್, ಫಿಲ್ ಕಲರ್ಸ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಫಿಲ್. 2 ಕಲರ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಕಲರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯ ಕಲರ್ ನಮ್ಗಿಲ್ಲಿ ಬೇಕು. ಸೆಕೆಂಡ್ ಕಲರ್, ಈ ರೀತಿಯಾಗಿ. ಈ ರೀತಿಯಾಗಿ ನಾವಿಲ್ಲಿ ಕಲರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ಫಿಲ್ ಮಾಡಬಹುದು. ನಂತರ ನಾವೀಗ ಗ್ರೂಪ್ ಅನ್ನ ಮಾಡಬೇಕಾಗುತ್ತೆ. ಸೆಲೆಕ್ಟ್, ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ ಕೀಬೋರ್ಡ್ ಇಂದ. ಸೆಲೆಕ್ಟ್, ನಂತರ ಸೆಲೆಕ್ಟ್. ನಂತರ ಇಲ್ಲಿ ಆಪ್ಷನ್ ಸಿಗುತ್ತೆ ನಮಗೆ ಗ್ರೂಪ್ ಆಬ್ಜೆಕ್ಟ್ಸ್, ಅಥವಾ ರೈಟ್ ಕ್ಲಿಕ್ ಮಾಡಿ ನಾವು ಗ್ರೂಪ್ ಸಹ ಮಾಡಬಹುದು. ನಂತರ ಕ್ಲೋಸ್, ಸೆಲೆಕ್ಟ್ ಆಟೋ ಶೇಪ್, ಶೇಪ್ ಫಿಲ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಫಿಲ್. ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಬ್ಲ್ಯಾಕ್ ಕಲರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಈ ಕಲರ್, ಈ ರೀತಿಯಾಗಿ ನಮಗೆ ಯಾವ ಕಲರ್ ಬೇಕು ನಾವು ಫಿಲ್ ಮಾಡ್ಕೋಬೇಕು. ಕ್ಲೋಸ್, ಸೆಲೆಕ್ಟ್ ಆಟೋ ಶೇಪ್, ಶೇಪ್ ಫಾರ್ಮೆಟ್ ಮೆನು, ಫಿಲ್ ಶೇಪ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ಸ್ ಫಿಲ್, ಸೆಲೆಕ್ಟ್ ಕಲರ್. ನಂತರ ಕ್ಲೋಸ್. ಈ ರೀತಿಯಾಗಿ ನಿಮಗೆ ಯಾವ ಕಲರ್ ಬೇಕು ನೀವು ಫಿಲ್ ಮಾಡ್ಕೋಬಹುದು. ಈ ಶೇಪ್ ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ರೈಟ್ ಕ್ಲಿಕ್, ಅನ್ಗ್ರೂಪ್ ಆಬ್ಜೆಕ್ಟ್ಸ್, ಸೆಲೆಕ್ಟ್ ಆಟೋ ಶೇಪ್, ಶೇಪ್ ಫಾರ್ಮೇಟ್, ಶೇಪ್ ಫಿಲ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಆಟೋ ಶೇಪ್, ಫಿಲ್ ಶೇಪ್. ನಂತರ ಸೆಲೆಕ್ಟ್, ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್, ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್, ಈ ರೀತಿಯಾಗಿ. ನಂತರ ಇನ್ಸರ್ಟ್ ಮೆನು, ಇನ್ಸರ್ಟ್ ವರ್ಡ್ ಆರ್ಟ್. ಯಾವ ಶೇಪ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ಈ ಡಿಸೈನ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ, ರೋಟೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇನ್ಸರ್ಟ್ ಮೆನು,
ಆಟೋ ಶೇಪ್ಸ್. ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಡಿ, ಡೂಪ್ಲಿಕೇಟ್ ಆಟೋ ಶೇಪ್, ಫಿಲ್ ಶೇಪ್, ಈ ರೀತಿಯಾಗಿ. ನಂತರ ಈ ಎರಡು ಶೇಪ್ಗಳನ್ನ ನಾವು ಗ್ರೂಪ್ ಮಾಡಬೇಕಾಗುತ್ತೆ. ಗ್ರೂಪ್, ನಂತರ ಶೇಪ್ ಫಾರ್ಮೆಟ್, ಶೇಪ್ ಫಿಲ್, ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್, ಸೆಲೆಕ್ಟ್ ಪಿಕ್ಚರ್, ನಂತರ ಇನ್ಸರ್ಟ್. ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಯಾವುದೇ ಇಮೇಜ್ ಅನ್ನ ಇನ್ಸರ್ಟ್ ಮಾಡಬಹುದು. ಈ ರೀತಿಯಾಗಿ ನಾವು MS ವರ್ಡ್ ನಲ್ಲಿ ಆಟೋ ಶೇಪ್ಸ್ ಅನ್ನ ಯೂಸ್ ಮಾಡಿ ತುಂಬಾ ಸುಲಭವಾಗಿ ಯಾವುದೇ ಡಿಸೈನ್ ಅನ್ನ ಮಾಡಬಹುದು.